ಅವರು ನನ್ನ ಹೆಸರು ಕೇಳೇ ಭಯ ಬೀಳ್ತಾರೆ. ಅದು ಈ ಹೆಸರಿಗಿರೋ ತಾಕತ್ತು. Enemy down. Enemy down. Enemy down. Enemy. Enemy down. 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 ಓಕೆ ಗೈಸ್, ಈ ಥರ ನೀವು ನಿಮ್ಮ ಮೊಬೈಲಲ್ಲಿರೋ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೋಬೇಕು. ಇಲ್ಲಿ ಸರ್ಚಲ್ಲಿ ಹೋಗಿಬಿಟ್ಟು ನನ್ನ ಚಾನಲ್ ನೇಮ್ನ ಡಿ ಬಾಸ್ ಗೇಮಿಂಗ್ YT ಅಂತ ಸರ್ಚ್ ಮಾಡಿದರೆ ಇಲ್ಲಿ ನನ್ನ ಚಾನಲ್ ಫಸ್ಟ್ಗೆ ಬರುತ್ತೆ ನೋಡಿ. ಈ ಒಂದು ಚಾನಲ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಚಾನಲ್ ಓಪನ್ ಆಗುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಸಬ್ಸ್ಕ್ರೈಬ್ಡ್ ಬಟನ್ ಅಂತಿದೆ, ಜಾಯಿನ್ ಬಟನ್ ಅಂತಿದೆ. ಅದರ ಕೆಳಗಡೆನೆ ಡಿ ಬಾಸ್ ಗೇಮಿಂಗ್ YT ಸ್ಟೋರ್ ಅಂತ ಇದೆ, ವಿಸಿಟ್ ಸ್ಟೋರ್ ಅಂತ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದಿಷ್ಟು ಪ್ರಾಡಕ್ಟ್ಗಳು ಇದ್ದಾವೆ. ಇಲ್ಲಿ ಇದರಲ್ಲಿರೋ ಒಂದು ಪ್ರಾಡಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು, ಡೈರೆಕ್ಟ್ ಒಂದು ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿಂದ ಒಂದು ಡೈರೆಕ್ಟ್ ವೆಬ್ಸೈಟ್ಗೆ ಕರ್ಕೊಂಡು ಹೋದಾದಮೇಲೆ
ಇಲ್ಲಿ ನೋಡ್ತಾ ಇರ್ಬೋದು ಮೈ ಸ್ಟೋರ್ ಅಂತ ಬಂತು. ಈ ಒಂದು ವೆಬ್ಸೈಟ್ ನೇಮ್ ಬಂದುಬಿಟ್ಟು ಸ್ಪ್ರಿಂಗ್ ಅಂತೇಳಿ. ಇಲ್ಲಿ ನೋಡ್ತಾ ಇರ್ಬೋದು ನಾವು ಯಾವ ಒಂದು ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ವಿ ಆ ಒಂದು ಪ್ರಾಡಕ್ಟ್ ಇಲ್ಲಿ ಶೋ ಆಗ್ತಾ ಇರುತ್ತೆ. ನಿಮಗೆ ಇದು ಇಷ್ಟ ಇಲ್ಲ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮೇಲೆ 3 ಡಾಟ್ ಲೈನ್ ಕಾಣ್ತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಇಲ್ಲಿ ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಏರ್ಪೋರ್ಟ್ಸ್ ಇದ್ದಾವೆ ಮತ್ತು ಒಂದು ಡ್ರೆಸ್ ಇದೆ. ಇಲ್ಲಿ ಕೆಳಗಡೆ ಇನ್ನೊಂದು ಏರ್ಪೋರ್ಟ್ಸ್ ಇದೆ ಮತ್ತು ಇನ್ನೊಂದು ಡ್ರೆಸ್ ಇದೆ. ಇಲ್ಲಿ ಮಗ್ ಇದ್ದಾವೆ ನೋಡಿ, ಮತ್ತು ಇಲ್ಲಿ ಕೆಳಗಡೆ ಬ್ಯಾಗ್ ಇದೆ. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಒಂದು ಪ್ರಾಡಕ್ಟನ್ನ ನೀವು ಆರ್ಡರ್ ಮಾಡ್ಬೋದು. ಈಗ ಯಾವ ಥರ ಆರ್ಡರ್ ಮಾಡ್ಬೋದು ಅಂಥೇಳಿ ನಾನು ತೋರಿಸ್ಕೊಡ್ತೀನಿ ನೋಡಿ, ಗೊತ್ತಿಲ್ಲದೆ ಇರೋರಿಗೆ. ಇಲ್ಲಿ ನೋಡ್ತಾ ಇರ್ಬೋದು ಆ ಒಂದು ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಒಂದು ಪ್ರಾಡಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಆ ಒಂದು ಪ್ರಾಡಕ್ಟ್ ಫುಲ್ಲಾಗಿ ಓಪನ್ ಆಗುತ್ತೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಒಂದು 4 ಫೋಟೋಸ್ಗಳಿದ್ದಾವೆ. ನೀವು ಅದನ್ನೆಲ್ಲ ಈ ಥರ ಚೆಕ್ ಮಾಡಿಬಿಟ್ಟು ಆರ್ಡರ್ ಮಾಡ್ಬೋದು. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಅದರದ್ದು ರೇಟ್ ಇದೆ. ಅಂದರೆ ಆ ಒಂದು ವೆಬ್ಸೈಟಲ್ಲಿ ಆ ಒಂದು ಪ್ರಾಡಕ್ಟ್ಗೆ ಎಷ್ಟು ರೇಟ್ ಇರುತ್ತೆ ಆ ಒಂದು ರೇಟ್ ಇಲ್ಲಿ ಕೊಟ್ಟಿರ್ತಾರೆ. ಆ ಒಂದು ಪ್ರಾಡಕ್ಟ್ಗೆ $25 ಇದೆ. ಇದನ್ನು ಈಗ ಹೇಗೆ ಆರ್ಡರ್ ಮಾಡಬೇಕು ಅಂತೇಳಿ ತೋರಿಸ್ತೀನಿ ನೋಡಿ. ಇಲ್ಲಿ ಆ್ಯಡ್ ಟು ಕಾರ್ಟ್ ಅಂತ ಒಂದು ನೀಲಿ ಆಪ್ಷನಲ್ಲಿ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ವ್ಯೂ ಕಾರ್ಟ್ ಅಂತ ಬಂತು ಮತ್ತು ಚೆಕ್ಔಟ್ ಅಂತಿದೆ ಅಲ್ವಾ, ಚೆಕ್ಔಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಚೆಕ್ಔಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮದು ಇಮೇಲ್ ಹಾಕಬೇಕಾಗುತ್ತೆ ಮತ್ತು ನೇಮ್ ಹಾಕಬೇಕಾಗುತ್ತೆ, ಸ್ಟ್ರೀಟ್ ಅಡ್ರೆಸ್ ಹಾಕಬೇಕಾಗುತ್ತೆ ಮತ್ತು ಆಪ್ಟ್ ಸ್ವೀಟ್ ಹಾಕಬೇಕಾಗುತ್ತೆ, ಸಿಟಿ ಹಾಕಬೇಕಾಗುತ್ತೆ, ಪ್ರೊವಿನ್ಸ್ ಹಾಕಬೇಕಾಗುತ್ತೆ ಮತ್ತು ಪೋಸ್ಟಲ್ ಕೋಡ್ ಅಂದರೆ ನಿಮ್ಮ ಊರಿನ ಕೋಡ್ ನಂಬರ್ ಹಾಕಬೇಕಾಗುತ್ತೆ. ಇಂಡಿಯಾ ಅಂಥೇಳಿ ಅವರೇ ಸೆಲೆಕ್ಟ್ ಮಾಡಿರ್ತಾರೆ. ಮತ್ತು ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಪೇಮೆಂಟ್ ಇನ್ಫಾರ್ಮೇಷನ್ ಹಾಕಬೇಕಾಗುತ್ತೆ. ಇಲ್ಲಿ ನಿಮ್ಮದು ಯಾವುದು ಕಾರ್ಡ್ ಇರುತ್ತೆ ಆ ಒಂದು ಕಾರ್ಡ್ ನಂಬರ್ನ ಹಾಕಬೇಕು. ಬೇಡಪ್ಪ ಅಂದರೆ ಕಾರ್ಡಿಂದ ನೀವು ಮಾಡಲ್ಲ ಅಂದರೆ ಇಲ್ಲಿ ಪೇಪ್ಯಾಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಆ ಒಂದು ಆಪ್ಷನ್ ಮೇಲನ್ನು ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ಕೆಳಗಡೆ ಪೇಪ್ಯಾಲ್ ಬೈ ನೌ ಅಂತಿದೆ ನೋಡಿ, ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು. ನೆಕ್ಸ್ಟ್ ಏನು ಬರುತ್ತೆ ಅಂಥೇಳಿ ಅವರು ಅಲ್ಲಿ ಕೊಟ್ಟಿರ್ತಾರೆ, ಅದರ ಪ್ರಕಾರ ನೀವು ಆರ್ಡರ್ ಮಾಡ್ಬೋದು. ಇಷ್ಟೇ ನೋಡಿ ಗೈಸ್. ಓಕೆ ಗೈಸ್, ನೋಡಿದ್ರಲ್ಲ, ಇಷ್ಟೇ ಇದನ್ನು ಆರ್ಡರ್ ಮಾಡೋದು ನನ್ನ ಚಾನಲ್ ಕಡೆಯಿಂದ ಪ್ರಾಡಕ್ಟ್ಸ್ಗಳನ್ನ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.